ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈಗಾಗಲೇ ಮಸೀದಿಯಿಂದ ಹೊರಟಿದೆ ಮೃತದೇಹದ ಅಂತಿಮ ಯಾತ್ರೆ. ಬಂಟ್ವಾಳದ ಕೋಲ್ಟ್ ಮಜಲುಗೆ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ. ಭಾರಿ ಬಂದೋಬಸ್ತ್ನಲ್ಲಿ ಹೋಗ್ತಾ ಇದೆ ಮೆರವಣಿಗೆ. ಪೊಲೀಸ್ ಸುಪರ್ದಿಯಲ್ಲಿ ನೂರಾರು ವಾಹನಗಳ ಜೊತೆ ರಹೀಂ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ ಮಸೀದಿಯಿಂದ. ರಹೀಂ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಘೋಷಣೆ. ರಹೀಂ ಸಾವಿಗೆ ನ್ಯಾಯ ಸಿಗಬೇಕು ಅಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಘೋಷಣೆ ಕೂಗಿದ್ದಾರೆ. ಪೊಲೀಸರು ಕೂಡ ಸಾಕಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಈ ಸರ್ತಿ ಬಂದೋಬಸ್ತನ್ನು ಮಾಡಿದ್ದಾರೆ ಸಾಕಷ್ಟು. ಸೊ ಈಗ ಸದ್ಯಕ್ಕೆ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಶುಕ್ರವಾರ ರಾತ್ರಿ ಸಾಯಂಕಾಲ 6 ಗಂಟೆ ತನಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸ್ ಬಂದೋಬಸ್ತ್. ಮಸೀದಿಯಿಂದ ಹೊರಟಿದೆ ಮೃತದೇಹದ ಅಂತಿಮ ಯಾತ್ರೆ. ಫಸ್ಟು ಮಸೀದಿಗೆ ತರಲಾಯಿತು. ಮಸೀದಿಯಲ್ಲಿ ಅವರ ಪದ್ಧತಿಯ ಅನುಸಾರವಾಗಿ ಏನು ಪೂಜೆ ಗೀಜೆ ಮಾಡಬೇಕೆಲ್ಲ ಮಾಡಿದ್ದಾರೆ. ಈಗ ಅಲ್ಲಿಂದ ಕೋಲ್ಟ್ ಮಜಲು ಅಂತಕ್ಕಂಥ ಜಾಗ, ಆ ಜಾಗಕ್ಕೆ ಇವಾಗ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೋಲ್ಟ್ ಮಜಲು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ಇದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೇಸ್ ಏನಾಯಿತು, ಸಾವಿನ ಪ್ರಕರಣ ಏನಾಯಿತು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಗಿ ಬಂದೋಬಸ್ತ್ ಮತ್ತು ಹೆದ್ದಾರಿನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮೆರವಣಿಗೆ ಸಾಗ್ತಿರೋ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಈ ಮೆರವಣಿಗೆ ಸಾಗ್ತಿರುವ ಜಾಗದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಅದು ಕಮಿಷನರೇಟ್ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಬಂದೋಬಸ್ತನ್ನು ಮಾಡಿದ್ದಾರೆ. ಪೊಲೀಸರು ಸಹ ಮೆರವಣಿಗೆಗೆ ಸಾಥ್ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಕೋಲ್ಟ್ ಮಜಲುಗೆ ತಗೊಂಡು ಹೋಗಿ ಅಂತ್ಯ ಸಂಸ್ಕಾರ ಮುಗಿಯೋ ತನಕನೂ ಕೂಡ ಏನಾದರೂ ಅಹಿತಕರ ಘಟನೆ ಆಗಬಹುದು, ಯಾರ ಮೇಲೆ ಒಂದು ಕಲ್ಲು ತೂರು ಬಿಡ್ಬೋದು, ಇನ್ನೇನೋ ಆಗಬಹುದು. ಆ ರೀತಿ ಏನೂ ಆಗಬಾರ್ದು ಅಂತ. ಆಮೇಲೆ ಅಬ್ದುಲ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅಲ್ಲಿದ್ದವರೆಲ್ಲ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಮಸೀದಿಯಿಂದ ಹೊರಟಂತಹ ಮೃತದೇಹದ ಅಂತಿಮ ಯಾತ್ರೆಯ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಒಬ್ಬ ಹುಡುಗ, ಒಂದು ಮಧ್ಯವಯಸ್ಸಿನ ವ್ಯಕ್ತಿ, ಒಂದು 35 ವರ್ಷ. ಅವನು ಮತ್ತು ಆತನ ಸ್ನೇಹಿತ ಒಂದು ಕಡೆ ಒಂದು ಮರಳನ್ನು ಡಂಪ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನು ಈಗ ಮೃತ ಆಗಿದ್ದಾನೆ ಅಂತ ವ್ಯಕ್ತಿ ಮಾಹಿತಿ ಬರ್ತಾಯಿದೆ. ಅವನಿಗೆ ಸ್ವಲ್ಪ ಇಂಜುರೀಸ್ ಜಾಸ್ತಿ ಆಗಿದೆ ಮತ್ತು ಆತನ ಜೊತೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅವನಿಗೂ ಕೂಡ ಸ್ವಲ್ಪ ಏಟಾಗಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಈಗ ಇಂಜೂರ್ ಆಗಿರುವಂಥ ವ್ಯಕ್ತಿ ಹೈಲ್ಯಾಂಡ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತು ಈಗ ಏನು ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾರೆ. ಅವನ್ನ ಇಮಿಡಿಯೇಟಾಗಿ ಆ್ಯಂಬುಲೆನ್ಸಲ್ಲಿ ಅಲ್ಲಿಂದ ಶಿಫ್ಟ್. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಮಸೀದಿಯಿಂದ ಹೊರಟಿರ್ತಕ್ಕಂಥ ಮೆರವಣಿಗೆ ಎಲ್ಲಿ ತನಕ ಸಾಗಬೇಕು, ಎಷ್ಟು ಕಿಲೋಮೀಟರ್ ಆಗುತ್ತೆ, ಅಂತ್ಯ ಸಂಸ್ಕಾರ ಹೇಗೆ, ಇದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಯಾವ ರೀತಿ ಇದೆ ಅಂತ? ಮಂಗಳೂರಿನ ದೇರ್ಲಕಟ್ಟೆಯಿಂದ ಈ ಒಂದು ಮೃತದೇಹದ ಮೆರವಣಿಗೆ ಸಾಗಿರುವಂತದ್ದು. ಮಂಗಳೂರಾಗಿ ಅದು ನೇರವಾಗಿ ಬಂಟ್ವಾಳದಲ್ಲಿರುವಂತ ಅವರ ಗೋಲ್ತ ಮಜಲ್ನ ಮನೆಗೆ ಸಾಗ್ತಾ ಇರುವಂತದ್ದು. ದಾರಿ ಉದ್ದಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಕೆಲವೊಂದು ಪ್ರದೇಶಗಳಲ್ಲಿ ಮೆರವಣಿಗೆಯನ್ನ ನಿಲ್ಲಿಸಿ ಮೃತದೇಹವನ್ನು ನೋಡುವಂತ ಕೆಲಸಗಳಾಗಿತ್ತು. ಹಾಗಾಗಿ ಇಡೀ ದಾರಿ ಉದ್ದಕ್ಕೂ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಸಂಚಾರ ಅಸ್ತವ್ಯಸ್ತ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರು ಈ ಮೃತದೇಹದ ಜೊತೆ ಮೆರವಣಿಗೆಯಲ್ಲಿ ಸಾಗ್ತಾ ಇರುವಂತದ್ದು. ಬೈಕಲ್ಲಿ, ಕಾರಲ್ಲಿ, ಎಲ್ಲದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಾಗ್ತಾ ಇರುವಂತದ್ದು. ನೇರವಾಗಿ ಈಗ ಮಂಗಳೂರಿನ ಬಂಟ್ವಾಳದ ಬೀಚ್ ರೋಡ್ ಸಮೀಪಕ್ಕೆ ತಲುಪಿರುವಂತದ್ದು. ಆ ಬಳಿಕ ಅವರ ಮನೆಗೆ ನೇರವಾಗಿ ತಲುಪುತ್ತೆ. ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ದಾರಿ ಉದ್ದಕ್ಕೂ ಪೊಲೀಸರು ವ್ಯಾಪಕವಾದಂತ ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದಾರೆ. ಆಯಕಟ್ಟುಗಳ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳು ಯಾವುದಿದೆ ಅಲ್ಲೆಲ್ಲ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದಾರೆ. ಮೆರವಣಿಗೆ ಸಾಗುವಂತ ಸಂದರ್ಭದಲ್ಲೂ ಇಡೀ ರಸ್ತೆಯುದ್ದಕ್ಕೂ ಪೊಲೀಸರು ಬಂದೋಬಸ್ತನ್ನ ಮಾಡಿರುವಂತದ್ದು. ಹಿರಿಯ ಅಧಿಕಾರಿಗಳು ಈ ಮೆರವಣಿಗೆಯ ಜೊತೆ ಇರುವಂತದ್ದು. ಅವರ ಮನೆಗೆ ತಲುಪಿದ ಬಳಿಕ ಅಲ್ಲಿನ ಸ್ಥಳೀಯ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಈಗ ಸದ್ಯದ ಮಟ್ಟಿಗೆ ಮಾಡಲಾಗಿರುವಂತದ್ದು. ಹಾಗಾಗಿ ಇದರ ಜೊತೆಗೆ ಇಡೀ ಜಿಲ್ಲಾದ್ಯಂತ ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕೆಲವೊಂದು ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲೂ ಪೊಲೀಸರು ಕಟ್ಟೆಚ್ಚರನ್ನ ವಹಿಸಿರುವಂತದ್ದು. ಹೊರ ಜಿಲ್ಲೆಗಳಿಂದಲೂ ಪೊಲೀಸರನ್ನ ಕರೆಸಿಕೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರಲಿಕ್ಕೆ ಪೊಲೀಸರು ವ್ಯಾಪಕವಾದಂತ ಬಂದೋಬಸ್ತ್ ಅನ್ನ ಮಾಡಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ. ಬಂದೋಬಸ್ತ್ ಆಗಿದೆ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ಆ ಪ್ರತೀಕಾರ ಅಂತಕ್ಕಂಥದ್ದು ನಡೆಯಲ್ಲ.
ಅವರು ಈಗ ನೋಡಿ ಸುಹಾಸ ಶೆಟ್ಟಿ ಕೊಲೆಯಾಗಿ ಅದಕ್ಕೆ ಪ್ರತೀಕಾರವಾಗಿ ಈ ಕೊಲೆ ನಡೆದಿದೆ ಅನ್ನೋದಾದರೆ ಒಂದಷ್ಟು ಟೈಮ್ ತೊಗೊಂಡಿದ್ದಾರೆ. ಬಟ್ ಪೊಲೀಸರು ಕೂಡ ಬಂದೋಬಸ್ತ್ ಮಾಡಬೇಕು, ಅಲ್ಲಿನ ಇಂಟೆಲಿಜೆನ್ಸ್ ಕೊಡ್ತಕ್ಕಂಥ ಇನ್ಫಾರ್ಮೇಷನ್ಸ್ ಏನಿದೆ ಏನು ಎತ್ತ ಅಂತ ನೋಡಬೇಕು. ಯಾಕೆಂದರೆ ಪ್ರತಿ ಬಾರಿನೂ ಕೂಡ ಅಲ್ಲೊಂದು ಕೊಲೆ ಇಲ್ಲೊಂದು ಕೊಲೆ, ಅಲ್ಲೊಂದು ಕೊಲೆ ಇಲ್ಲೊಂದು ಕೊಲೆ ನಡೀತಾನೇ ಇದೆ. ಅದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಪೊಲೀಸರು ವಿಫಲರಾಗ್ತಾ ಇದ್ದಾರೆ.